ಫ್ರೆಂಡ್ಸ್, ಮೊದಲನೇ ಐಪಿಎಲ್ ಪಂದ್ಯ ಈ ದಿನದ್ದು. ಆ, ಇದು SRH ಮತ್ತು ಪಂಜಾಬ್ ವಿರುದ್ಧ ನ್ಯೂ ಚಂಡೀಗಢ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 219 ರನ್ ಹೊಡಿತಾರೆ. SRH ಅವರು ಮೊದಲು ಬ್ಯಾಟಿಂಗ್ ಮಾಡಿ ಪವರ್ ಪ್ಲೇಯಲ್ಲಿ 104 ರನ್ ಹೊಡಿತಾರೆ. ಇವತ್ತು ನಮ್ಮ ಅಭಿಷೇಕ್ ಶರ್ಮಾ ಅವರು 78 ರನ್ ಹೊಡಿತಾರೆ. 28 ಬಾಲಲ್ಲಿ 8 ಸಿಕ್ಸ್ ಹೊಡಿತಾರೆ. ಆದರೂ ಕೂಡ ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ. ಇದರಲ್ಲಿ ಮೊದಲೇ ಇಬ್ಬರು ಸಿಮ್ರನ್ನು ಮತ್ತು ಇವರು ಆರ್ಯನ್ನು ಅವರಿಬ್ಬರು ಕೂಡಿ ಅರ್ಧಶತಕ ಹೊಡಿತಾರೆ. ಬಿರುಸಿನ ಅರ್ಧಶತಕ ಹೊಡಿತಾರೆ. ಬಿಟ್ಟರೆ ಕ್ಯಾಪ್ಟನು ಶ್ರೇಯಸ್ ಅಯ್ಯರು ಸಮಯೋಚಿತ ಬ್ಯಾಟಿಂಗ್ ಆಡ್ತಾರೆ. ಯಾವುದೋ ಟೆನ್ಷನ್ ಇಲ್ಲದೆ ಅಗದಿ ಆರಾಮು 18.5 ಓವರ್ಗಳಲ್ಲಿ ಟಾರ್ಗೆಟನ್ನು ರೀಚ್ ಮಾಡ್ತಾರೆ. 6 ವಿಕೆಟ್ಗಳ ವಿಜಯವನ್ನು ದಾಖಲಿಸ್ತಾರೆ. ಪಂಜಾಬ್ ಅಜೇಯವಾಗಿ ಉಳಿತೈತೆ ಅಂತ ಹೇಳ್ತಾ ಸರಣಿಯಲ್ಲಿ ಸೋಲಿಲ್ಲದ ಈ IPL ಇದರಲ್ಲಿ ಅಂತ ಹೇಳ್ತಾ ಒಂದು ವಿಶೇಷ ಹೇಳ್ಬೇಕಂತಂದರೆ, ಇವತ್ತು ಅವರು ಸಿಂಗ್ ಅವರು ಬಾಲಿಂಗು ಶಶಾಂಕ್ ಅವರು ಬಾಲಿಂಗ್ ಬಗ್ಗೆ ವಿಶೇಷತೆ ಹೇಳಬೇಕು. 2 ವಿಕೆಟ್ ಹೋಗಿದ್ದಾರೆ. ಫುಲ್ ಟರ್ನ್ ಮಾಡ್ತಾರೆ. 14 ಓವರಲ್ಲಿ ಅವರು ಹೊಡೆದಿರೋದು ನೋಡ್ರೆ 116 ರನ್ ಹೊಡೆದಿದ್ದಾರೆ ಲಾಸ್ಟ್ 14 ಓವರಲ್ಲಿ ಅಂತ ಹೇಳ್ತಾ, ಅದು ಬಿಟ್ಟರೆ ಇನ್ನೊಂದು ಪಂದ್ಯದಲ್ಲಿ, 2ನೇ ಪಂದ್ಯದಲ್ಲಿ ಇವತ್ತು ಡೆಲ್ಲಿ ಅವ್ರದ್ದು ಕೇವಲ ಟಾಸ್ ಗೆದ್ದಿರೋದು ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಫೀಲ್ಡಿಂಗು, ಕ್ಯಾಚು ಎಲ್ಲ ಅವ್ರ ಫೇವರ್ ಯಾವುದೂ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. 212ಕ್ಕೆ ಕೇವಲ ಬಿದ್ದಿರೋದು ಒಂದೇ ವಿಕೆಟು. ಅವರು ರಿಟೈರ್ಡ್ ಔಟ್ ಆಗಿ ಹೋಗ್ತಾರೆ. ಯಾರು ಆಯುಷ್ ಮಾತ್ರೆ ಅರ್ಧಶತಕ ಹೊಡಿತಾರೆ. 56 ರನ್ ಹೊಡೆದು ಅವ್ರು ರಿಟೈರ್ಡ್ ಆಗಿದ್ದು ಮೊದಲ IPL ಶತಕ ಹೊಡಿತಾರೆ. ಯಾರು ನಮ್ಮ ಸಂಜು ಸ್ಯಾಮ್ಸನ್ ಅವರು CSK ಪರವಾಗಿ ಸೆಂಚುರಿ ಹೊಡಿತಾರೆ. 56 ಬಾಲಲ್ಲಿ 115 ಅಜೇಯವಾಗಿ ಉಳಿತಾರೆ ಅಂತ ಹೇಳ್ತಾ, ಗೆಲುವಿನ ಕ್ರೆಡಿಟ್ಸು ಓವರ್ಟನ್ ಅವರು ಕೇವಲ 16 ರನ್ ನೀಡಿ 4 ಓವರಲ್ಲಿ 4 ವಿಕೆಟ್ ಹೊಡಿತಾರೆ ಅಂತ ಹೇಳ್ತಾ, ನಾಳಿನ ಪಂದ್ಯದ ಪ್ರಿಡಿಕ್ಷನ್ ಹೇಳ್ಬೇಕಂತಂದರೆ, RCB ಅವರು ಆಡಿದಂಥ 3 ಪಂದ್ಯದಲ್ಲಿ 2 ಪಂದ್ಯ ಗೆದ್ದು 1 ಸೋತಿರುತ್ತಾರೆ. 3 ಪಂದ್ಯದಲ್ಲಿ 200+ ರನ್ ಹೊಡಿತಾರೆ. ನಾಳೆನೂ ನಿಸ್ಸಂಶಯವಾಗಿ 200+ ರನ್ನು ಹೊಡಿತಾರೆ ಮತ್ತು ಪಂದ್ಯನೂ ಗೆಲ್ತಾರೆ ಮುಂಬೈ ವಿರುದ್ಧ ಅಂತ ಹೇಳ್ತಾ, ಇನ್ನೊಂದು ಪಂದ್ಯದಲ್ಲಿ LSC ಗೆಲ್ತೈತೆ ಅಂತ ಹೇಳ್ತಾ GT ತಂಡವನ್ನು ನನ್ನ ಪ್ರಿಡಿಕ್ಷನ್ ಮುಗಿಸ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಜವಾನ್, ಜೈ ಕಿಸಾನ್.